ನಮಸ್ಕಾರ ಎಲ್ಲರಿಗೂ. ನಾನಿವು ಮೈಸೂರಿಂದ ಸುಪ್ರೀತ್. ನಿಮ್ಮ ಮುಂದೆ ಒಂದು ಪ್ರಾಪರ್ಟಿ ತೋರ್ಸೋಕ್ಕಿಂತ, ಒಂದು ಸೈಟ್ ಸೇಲ್ಗಿದೆ ಅದನ್ನು ತೋರ್ಸೋಕ್ಕಿಂತ ಆ ಸೈಟ್ನಲ್ಲಿ ನೀವು ಮುಂಬರುವ ದಿವಸಗಳಲ್ಲಿ ಏನು ಮಾಡ್ಬೋದು ಅಂತ ಹೇಳೋಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ. ನಾನಿವತ್ತಿರೋದು ಮೈಸೂರು ಭೋಗಾದಿ ಆದ ನಂತರ, ಭೋಗಾದಿ ಮಲ್ಟಿಕ್ಯಾತ್ನಲ್ಲಿ ಆದ ನಂತರ ಇರುವಂತಹ ಒಂದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ನೋಡಿ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಫೆನ್ಸಿಂಗ್ ಹಾಕಿರೋಂತಹ ಸೈಟು ಏನಿದೆ ಇದು ಸೇಲ್ಗಿರುವಂಥದ್ದು. ಇದ್ರ ಮುಂಭಾಗದಲ್ಲಿರುವಂಥದ್ದು ಸರ್ವಿಸ್ ರೋಡು. ನಾನು ನಿಂತಿರೋದು ಇವಾಗ ನನ್ನನ್ನು ಏನು ನೀವು ನೋಡ್ತಾ ಇದ್ದೀರಾ, ಇದು ಭೋಗಾದಿಯಿಂದ ಮಲ್ಟಿಕ್ಯಾತ್ನಲ್ಲಿ ದಾಟ್ಕೊಂಡು ಬಿರಿಹುಂಡಿಗೆ ಹೋಗುವಂತಹ ರಸ್ತೆ. ಅಂದರೆ ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು ಅರೌಂಡ್ 10 ಕಿಲೋಮೀಟರ್ ಆಗುತ್ತೆ. ಅಂದರೆ ಮೈಸೂರು ಸಿಟಿ ಸೆಂಟ್ರಿಂದ ದೇವರಾಜ ರೋಡ್ ರಸ್ತೆ, ಮೈಸೂರು ಪ್ಯಾಲೇಸು ಆ ಥರ ಮೈಸೂರು ನಾವು ಹಾರ್ಟ್ ಆಫ್ ದ ಸಿಟಿ ಅಂತ ಏನು ಕರಿತೀವಿ, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 10 ಕಿಲೋಮೀಟರ್ ಆಗುತ್ತೆ. ಈ ಸೈಟು ದಿಸ್ ಇಸ್ ಎ ಮೂಡ ಅಪ್ರೂವ್ಡ್ ಸೈಟ್. ಇದು ಮೂಡ ಖಾತಾ, ಮೂಡ ಕಂದಾಯ ಇರುವಂಥ ನಾನು ವಿಡಿಯೋದಲ್ಲಿ ಫಸ್ಟಲ್ಲೇ ಹೇಳಿದೆ. ನನ್ನ ಸೈಟು ತೋರ್ಸೋಕ್ಕಿಂತ, ಸೈಟು ಸೇಲ್ಗಿರೋದನ್ನು ಹೇಳೋಕ್ಕಿಂತ ಒಂದು ಐಡಿಯಾ ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತೀನಿ ಅಂತ. ನೋಡಿ, ಇದ್ರ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲಿ ಭಾಳಷ್ಟು ಅಂಗಡಿಗಳಿದೆ. ಸೊ ಈ ಏರಿಯಾದಲ್ಲಿ ಸುತ್ತಮುತ್ತ ಸರಿಸುಮಾರು ಒಂದು 5,000 to 6,000 ಸೈಟ್ಗಳಿದೆ. ಎಲ್ಲ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಸೈಟ್ಗಳು, ಭಾಳ ಹಳೆಯ ಸೈಟ್ಗಳು ಭಾಳಷ್ಟು ಈಗಾಗಲೇ ನೀವು ನೋಡ್ಬೋದು. ಇದ್ರ ಹಿಂಭಾಗದಲ್ಲ ಭಾಳಷ್ಟು ಮನೆಗಳು ತಲೆ ಎತ್ತಿದೆ. ಸೊ ಭಾಳಷ್ಟು ಜನ ಇಲ್ಲಿ ವಾಸ ಇದ್ದಾರೆ. ನೀವು ಒಂದು ಭಾಗದಲ್ಲಿ ಮಳಿಗೆಗಳನ್ನ ಕಟ್ಟಿ ಅದ್ರ ಹಿಂಭಾಗದಲ್ಲಿ ಒಂದು 3 to 4 ಮನೆಗಳನ್ನ ಕಟ್ಬೋದು. ಇದು 30-50, ಇದು ಅಂದರೆ 1,500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಇರುವಂಥದ್ದು. ದಿಸ್ ಈಸ್ ಎ ಸೌತ್ ಫೇಸಿಂಗ್ ಸೈಟ್. ಇದು 2 ಸರ್ವಿಸ್ ರೋಡು, ಇದೊಂದು ರೋಡು, ಇದು ಭೋಗಾದಿ ಮೇನ್ ರೋಡು, ಅದ್ರ ಪಕ್ಕದಲ್ಲಿರುವಂಥದ್ದು ಸರ್ವಿಸ್ ರೋಡು, ಅದರ ಹಿಂಭಾಗಕ್ಕಿರುವಂತಹ 30-50 ಸೈಟ್ ಇದು. ನೀವು ಯಾಕೆ ನಾನು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತಂದರೆ, ಇಲ್ಲಿ ಬಹಳಷ್ಟು ಬೇಡಿಕೆ ಇದೆ. ಯಾವುದಕ್ಕೆ? ಪೇಂಟ್ ಅಂಗಡಿ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಅಂಗಡಿ, ಸ್ಯಾನಿಟರಿ ಅಂಗಡಿಗಳಂದರೆ ಕಮೋಡ್ಸು, ಸಿಂಕ್ಗಳು, ಫ್ಯಾನು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಮನೆ ಕಟ್ಟುವುದು ಮತ್ತು ಕನ್ಸ್ಟ್ರಕ್ಷನ್, ಏನು ನಾವು ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳಿಗೆ ಸಂಬಂಧಪಟ್ಟ ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಆ ಥರ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಬಹಳಷ್ಟು ಅಂಗಡಿಗಳಿಗೆ ಬಹಳಷ್ಟು ಬೇಡಿಕೆ ಇರುವಂಥದ್ದು. ಸರ್ವಿಸ್ ರೋಡ್ ಇರೋದ್ರಿಂದ ಏನಂತಂದರೆ ಪಾರ್ಕಿಂಗ್ ವಿಲ್ ನೆವರ್ ಬಿ ಎ ಪ್ರಾಬ್ಲಮ್. ನೀವು ಅಕಸ್ಮಾತ್ ಒಂದು ದೊಡ್ಡ ಟ್ರ್ಯಾಕ್ಟ್ರು ಅಥವಾ ಅಂದರೆ ಒಂದು ಮೆಟೀರಿಯಲ್ನ ತೊಗೊಂಡು ಹೋಗಲಿಕ್ಕೆ ಕ್ಯಾಂಟ್ರು ಅಥವಾ ಯಾವ್ದಾರ ಒಂದು ಆಟೋ, ಆ ಥರದ್ದು ಯಾವ್ದಾರ ಗೂಡ್ಸ್ ಕ್ಯಾರಿಯರ್ನ ಇಟ್ಕೊಂಡಿದ್ದು ಪಾರ್ಕಿಂಗ್ ಮಾಡಲಿಕ್ಕೆ ತೊಂದರೆ ಆಗೋಲ್ಲ. ಇವಾಗ ನಿಮಗೆ ಅಂಗಡಿ ಕಟ್ತೀರಿ, ಒಂದು 4-5 ಅಂಗಡಿಗಳು ಕಟ್ತೀರಿ, ಮೇಲ್ಗಡೆ ಮನೆ ಇಡ್ತೀರಿ, ಮನೆಗಳನ್ನ ಕಟ್ತೀರಿ, ಆವಾಗ ಏನಾಗುತ್ತೆ ಅಂದರೆ ಪಾರ್ಕಿಂಗ್ಗಳಿಗೆ ಜಾಗ ಬೇಕಾಗುತ್ತೆ. ಸೊ ಮೇನ್ ರೋಡ್ಗೆ ಇದು ಬಿಟ್ರೆ ಕಷ್ಟ. ಸೊ ಸರ್ವಿಸ್ ರೋಡ್ಗಿದ್ರೆ ವಿಸಿಬಿಲಿಟಿನೂ ಇದೆ, ಆಕ್ಸೆಸಿಬಿಲಿಟಿನೂ ಇದೆ, ಮತ್ತು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ದಲ್ಲಿ, ಅಂದರೆ ಈ ಸೈಟ್ನ ತೊಗೊಂಡು ನೀವು ಮನೆ ಕಟ್ತಿದ್ರೆ ಅಂಗಡಿಗಳು ಮಾಡೋದಲ್ಲಿ ನಿಮಗೆ ಪ್ರಾಬ್ಲಮ್ ಇರಲ್ಲ ಪಾರ್ಕಿಂಗ್. ಇನ್ನೊಂದು, ಮೈಸೂರು 10 ಕಿಲೋಮೀಟರ್ ಒಳಗೆ ಇದೆ, ಎಲ್ಲ ಥರ ಸೌಲಭ್ಯಗಳಿದೆ, ಅಂದರೆ ಎಲ್ಲ ಮನೆಗಳು ಬಂದಿದೆ, ಮೇನ್ ರೋಡ್ ಇದೆ, ಇದಿದೆ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಸಹ ಮುಂಬರುವ ದಿವಸಗಳಲ್ಲಿ ಇಲ್ಲಿಗೆ ಭಾಳಷ್ಟು ಬೇಡಿಕೆ ಇರುತ್ತೆ. ಯಾವುದಕ್ಕೆ? ಸೈಟ್ಗಳಿಗೆ, ರಿಂಗ್ ರೋಡ್ ಅಂದರೆ ಸರ್ವಿಸ್ ರೋಡ್ಗೆ ಪಕ್ಕದಲ್ಲೇ ಇರೋದ್ರಿಂದ. ಸೊ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಸಹ ಮುಂಬರುವ ದಿವಸದಲ್ಲಿ ಇನ್ವೆಸ್ಟ್ಮೆಂಟಿಂದ ನೀವು ಖಂಡಿತವಾಗ್ಲೂ ರಿಟರ್ನ್ಸ್ನ ನೋಡಬಹುದು. ಸೊ ದಿಸ್ ಈಸ್ ಒನ್ ಆಫ್ ದಿ ಐಡಿಯಾ ಆಫ್ ಬೈಯಿಂಗ್ ದಿಸ್ ಕಮರ್ಷಿಯಲ್ ಸೈಟ್ ಅಂತಲೇ ನಾನು ಇದನ್ನು ಹೇಳ್ತೀನಿ. 35 ಕಮರ್ಷಿಯಲ್ ಸೈಟ್ ಇದು. ಇದನ್ನು ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ಒಂದು ಕಮರ್ಷಿಯಲ್ ಸೈಟ್ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮುಂಬರುಸಲಿ ಸುಪ್ರೀತ್ ಏನೇನೇ ಥರ ಒಂದು ಐಡಿಯಾಗಳು ಕೊಟ್ಟಿದ್ರೆ ಇದು ವರ್ಕಬಲ್ ಆಗುತ್ತೆ, ಫೀಸಬಲ್ ಅನಿಸುತ್ತೆ ಅಂತಂದರೆ ಖಂಡಿತವಾಗ್ಲೂ ನಿನ್ನನ್ನು ಸಂಪರ್ಕಿಸ್ಬೋದು. ವಾಟ್ಸಪ್ ಮಾಡಿ, ಇದೇ ನಂಬರ್ ನಾನು ಸಿಗ್ತೀನಿ, ಫೋನಲ್ಲೂ ಇದೇ ನಂಬರ್ಲಿದ್ದೀನಿ, ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ. ಇದರ ಸಂಪೂರ್ಣ ಮಾಹಿತಿ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಬರೆದಿರ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸಪ್ ಮಾಡಿ, ನಾನು ಸಿಗ್ತೀನಿ. ಇದೇ ಥರ ವೀಡಿಯೋಗಳನ್ನ ತೊಗೊಂಡು ಮೈಸೂರಿನಿಂದ ನಾನು ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.